ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ಕೆ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಬೆಂಗಳೂರು ನಗರದಲ್ಲಿ whatever the high-rise buildings are there, NSG have been training our local officers. So it is a very risky proposition. So Karnataka government today I have announced that we will give 50% extra basic pay for those who take up this job, and we have to encourage them and give them more strength to them. So the Home Minister has submitted a proposal on this. So on this day I have announced that we will give 50% extra basic pay as on to other parts of the states. Because I have asked all my DGP and the police commissioner to inquire all the buildings and see that we will have an understanding with the armed forces. We have a big base here. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ಕೆ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ.